ಪಂಚ್ಕೋಟ್ ಘಾಟ್, ಅದರ ಪಕ್ಕದಲ್ಲೇ ನಿಷಾದರಾಜ್ ಘಾಟ್ ಅಂತೇಳಿ ಎಲ್ಲ ಕಡೆ ಬೋರ್ಡ್ಗಳು ಹಾಕಿದ್ದಾರೆ. ಅದು ನೀವು ವಿಡಿಯೋದಲ್ಲಿ ಕಾಣುತ್ತಾ ಇಲ್ಲ ಗೊತ್ತಿಲ್ಲ, ಆದರೆ ಇಲ್ಲಿ ಬಂದಾಗ ನೋಡಿದಾಗ ನಿಮಗೆಲ್ಲ ಕಾಣುತ್ತೆ ಕ್ಲೀನಾಗೆ. ಎಲ್ಲ ಕಡೆ ಬೋರ್ಡ್ ಹಾಕಿರ್ತಾರೆ. ಎಲ್ಲ ಸಮಾಜದವ್ರದ್ದು ಒಂದೊಂದು ಘಾಟ್ ಇಲ್ಲಿ ಅವರವ್ರ ಹೆಸರಲ್ಲಿದೆ. ನೋಡಿ, ನೆಕ್ಸ್ಟ್ ಬರ್ತಾ ಇರೋದು ಜೈನ್ ಘಾಟ್. ಇಲ್ಲಿ ಜೈನ್ ಘಾಟ್ ಅವ್ರದ್ದೊಂದು ಇದು ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಅವ್ರದ್ದೇ. ನೋಡಿ, ಜೈನ್ ಘಾಟ್ ಇದು ನೆಕ್ಸ್ಟ್. ಸ್ಟಿಕ್ ತರಬೇಕಿತ್ತು, ಈಸಿಯಾಗಿರೋದು. ಕೈ ನೋಡ್ತಾ ಇದೆ. ನಾವು ಕ್ಯಾಮ್ರಾ ಸ್ಟಿಕ್ ತರದೇ ಇರೋದನ್ನ ಕೈ ನೋವ್ತಾ ಇದೆ, ಆದರೂ ಹಿಡ್ಕೊಂಡು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ವಿಡಿಯೋನ. ಎಲ್ಲ ಲೈಫ್ ಟೈಮು ಒಂದ್ಸರಿ ಬಂದು ಹೋಗೋಂಥ ಜಾಗ, ಹಂಗಾಗಿ ಮಿಸ್ ಮಾಡಲಿಕ್ಕೆ ಮನಸ್ಸಿಲ್ಲ. ಇದು ವಚ್ರ ರಾಜ ಘಾಟ್ ಅಂತೇಳಿ, ವಚಾರ ರಾಜ ಘಾಟ್. ಇದು ಮೇಲ್ಗಡೆ ದೇವಸ್ಥಾನ ಕೂಡ ಇದೆ. ನೆಕ್ಸ್ಟು ಎಂಥದೋ ಹೆಸರು ಅಳಿಸೋಗ್ಬಿಟ್ಟಿದೆ. ಒಟ್ಟು ಎಂಥದೋ ಕಾಳಿ ಘಾಟ್ ಅನ್ಸುತ್ತೆ. ಅದರ ಪಕ್ಕ ಮಾತಾ ಆನಂದಿದಾರಿ ಘಾಟ್, ಆನಂದಮಯಿ ಘಾಟ್ ಪಕ್ಕದಲ್ಲಿ. ಬರೀ ಘಾಟ್ ಮಾತ್ರ ಅಲ್ಲ, ಎಲ್ಲ ದೇವಸ್ಥಾನಗಳು ಕಟ್ಟಿದ್ದಾರೆ. ಅಲ್ಲಿ ಉಳ್ಕೊಳಕ್ಕೆ, ಆ ಸಮಾಜದವ್ರಿಗೆ ಉಳ್ಕೊಳಕ್ಕೂ ಜಾಗನೂ ವ್ಯವಸ್ಥೆ, ಕಲ್ಪನೆ ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ. ಇನ್ನೊಂದು ಘಾಟ್ ಇದು. ನೆಕ್ಸ್ಟ್ ಜಾನಕಿ ಘಾಟು. ಅದರ ಪಕ್ಕದಲ್ಲೇ ನೆಕ್ಸ್ಟ್ ಬದಾಮಿ ಘಾಟು. ಎಲ್ಲ ಒಂದೇ ಥರ ಇರೋದ್ರಿಂದ ನಿಮಗೆಲ್ಲ ಒಂದೇ ಅನಿಸ್ಬೋದು, ಬಟ್ ಎಲ್ಲ ಮಾಡಿರೋ ವ್ಯವಸ್ಥೆ ಅದೇ ಥರ ಮಾಡಿದ್ದಾರೆ. ಭಾಳ ನೀಟು, ಕ್ಲೀನ್ ಇದೆ. ಸ್ನಾನ ಮಾಡೋರ್ಗಾಗಲಿ, ಇದಕ್ಕಾಗಲಿ, ಬಟ್ಟೆ ಚೇಂಜ್ ಮಾಡೋಕ್ಕೆ ಜಾಗ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಾವು ಈಗ ಬೋಟ್ ಟ್ರಿಪ್ ಆದಮೇಲೆ ನೆಕ್ಸ್ಟು ಗಂಗಾ ಸ್ನಾನ ಮಾಡಬೇಕು. ಅದಕ್ಕೆ ಸ್ವಲ್ಪ ಬಿಸಿಲು ಬರಲಿ ಅಂತ ನಮ್ಮ ಹುಡುಗರೆಲ್ಲ ಕಾಯ್ತಾ ಇದ್ದಾರೆ. ಆದರೆ ಬಿಸಿಲು ಬರೋ ಪರಿಸ್ಥಿತಿ ಎಲ್ಲೂ ಕಾಣ್ತಾ ಇಲ್ಲ. ಇವತ್ತೆಲ್ಲ ಇದೇ ಥರ ಮಂಜು ಕವಿದ ವಾತಾವರಣ ಅಂತ ಅಂದ್ಕೊಂಡಿದ್ದೀನಿ. ಇದು ವಾಟರ್ ಟ್ಯಾಂಕ್ ಅಂದ್ಕೊಂಡಿದ್ದೀನಿ. ಇದು ನೀರು ಸರಬರಾಜು ಮಾಡಲಿಕ್ಕೆ ಮಾಡಿರೋ ವಾಟರ್ ಟ್ಯಾಂಕ್ ಪ್ಲಸ್ ವಾಚ್ ಟವರ್ ಥರನೂ ಇದೆ ಇದು. ನೋಡ್ರಿ, ವಾಟರ್ ವರ್ಕ್ಸಲ್ಲಿ ಇಂಟೇಕ್ ವಾಟರ್ ವರ್ಕ್ಸ್ ಇದೆಲ್ಲ. ವಾಟರ್ ಇದು ಇಡೀ ಕಾಶಿಗೆ ಎಲ್ಲ ವಾಟರ್ ಸಪ್ಲೈ ಮಾಡೋದು ವಾರಣಾಸಿಗೆ. ಇಲ್ಲಿಂದನೇ ಪ್ಯೂರಿಫಿಕೇಶನ್ ಮಾಡಿ ಕಳಿಸ್ತಾರೆ ಎಲ್ಲ ಇಲ್ಲಿಂದ. ಇಲ್ಲಿ ನೋಡ್ರಿ, ಏನು ಸರ್ ಇದು? ಏನಕ್ಕಿದು? ಫ್ಲೈಓವರ್ ಕಟ್ಬೇಕಾದ್ರೆ ಯೂಸ್ ಮಾಡ್ತಾರಂತೆ ಇದನ್ನ. ಒಂದು ಬೋಟ್ ಥರನೇ ಇದೆ ಅದು. ಇದ್ಯಾರು? ತುಳಸಿ ಘಾಟ್. ಇದು ತುಳಸಿ ಘಾಟು. ರೀವಾ ಘಾಟ್ ಅಲ್ಲಿ ಪಕ್ಕದಲ್ಲಿ. ನೋಡಿ, ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಚಳಿ ಆದರೂ ಚಳಿ ಇದ್ರೂ ಈಗ ಬರೀ 14 ಡಿಗ್ರಿ ಏನೋ ಟೆಂಪ್ರೇಚರ್ ಇದೆ. ಆದರೂ ಆ ಚಳಿಲಿ ತಣ್ಣದ ನೀರಲ್ಲಿ ಜನ ಗಂಗಾ ಸ್ನಾನ ಮಾಡ್ತಾ ಇದ್ದಾರೆ. ಒಂದೊಂದು ಘಾಟಲ್ಲೂ ಒಂದೊಂದು ದೇವಸ್ಥಾನ.
हाँ सही है, वो देखे हम लोग। ಏನು ಮಾರ್ನಿಂಗ್ ಈವ್ನಿಂಗ್ 1 ಟೈಮ್ ಗಂಗಾರತಿ ಹೋಗುತ್ತೆ ಮನೆ ಅಲ್ಲಿ. ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮ್ ಗಂಗಾರತಿ ಆಗುತ್ತೆ. ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಮತ್ತು ಸಾಯಂಕಾಲ 6 ಗಂಟೆಗೆ. ಇಲ್ಲ ಇಲ್ಲಿ ಆ ಛತ್ರಿ ಹಾಕಿದಾರಲ್ಲ ಅಲ್ಲಿ. ಹೌದಾ? ಮತ್ತೆ ಬೆಳಗ್ಗೆ ನಮ್ಗೆ ಗೊತ್ತೇ ಆಗಿಲ್ಲ, ಯಾರಿಗೂ ಹೇಳಲಿಲ್ಲ. ಇಲ್ಲಿ ಛತ್ರಿ ತರ ಕಾಣ್ತಾ ಇದೆ, ನಿಮ್ಗೆ ಕಾಣ್ತಾ ಇಲ್ಲ? ಸಣ್ಣ ಸಣ್ಣ ಛತ್ರಿಗಳ ತರ ಇದೆ. ಅಲ್ಲಿ ಬೆಳಗ್ಗೆ 5 ಗಂಟೆಗೂ ಆರತಿ ಆಗುತ್ತಂತೆ. ನಮ್ಗೆ ಯಾರು ವಿಷಯ ತಿಳಿಸ್ಲಿಲ್ಲ, ಹಂಗಾಗಿ ಬೆಳಗ್ಗೆ ಮಿಸ್ ಮಾಡ್ಕೊಂಡ್ವಿ. ಇಲ್ಲಾಂದ್ರೆ ಬೆಳಗ್ಗೆ ಎದ್ದು ಬರ್ತಿದ್ವಿ. ಆದರೆ ಇವತ್ತು ಸಂಜೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀವಿ. ಇವತ್ತು ಸಂಜೆ ಹೇಗಾರು ಮಾಡಿ ಗಂಗಾ ಆರತಿ ನೋಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಇಲ್ಲೇ ಉಳಿಯೋ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನೋಡ್ರಿ ಬೋಟ್ ಮೇಲೆ ಹೆಂಗೆ ಕೂತಿದೆ ಅಕ್ಕಿಗಳು, ನೋಡ್ರಿ ಬೋಟ್ ಮೇಲೆ ಹೆಂಗೆ ಕೂತಿದೆ ನೋಡ್ರಿ, ಹೆಂಗೆ ಕೂತಿದೆ. ಪೂರ ಅಕ್ಕಿಗಳೇ ಕೂತಿದ್ದಾವೆ ಇಲ್ಲಿ, ಹೆಂಗೆ ಕೂತಿದೆ ನೋಡ್ರಿ. ಬೋಟ್ ಮೇಲೆ ಪೂರ ಅಕ್ಕಿಗಳು, ಪಕ್ಷಿಗಳು ಭಾಳ ಇದಾವೆ ಇಲ್ಲಿ, ಮೈ ಮೇಲೆ ಆಡ್ತವೆ. ಈಗ ಘಾಟು ನಮ್ದೆಲ್ಲ ಮುಗೀತು ಅನ್ಸುತ್ತೆ. ಇವರು ಘಾಟಿಂದೆಲ್ಲ ಇದೆ ಲಾಸ್ಟು. ಈಗ ನಮಗೆ ಗಂಗಾ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರು. ಅಲ್ಲೊಂದು ಯಾವುದೋ ಬ್ರಿಡ್ಜ್ ಕಾಣ್ತಾ ಇದೆ, ಅದು ಕಾಣ್ತಾ ಇಲ್ಲ ಅಷ್ಟು ಕ್ಲೀನಾಗಿ. ಫಾಗ್ ಇರೋದ್ರಿಂದ ಬ್ರಿಡ್ಜ್ ಕಾಣ್ತಾ ಇಲ್ಲ. ಈಗ ನಾವು ಆ ಕಡೆ ದಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ. ಮತ್ತೊಂದು ದಡಕ್ಕೆ ಹೋಗ್ತಾ ಇದ್ದೀವಿ ಈಗ. ಓಹೋ, ಫುಲ್ಲು ವೈಬ್ರೇಷನ್ನು. ಆ ಮೋಟ್ರು ಜಾಸ್ತಿ ಸ್ಪೀಡ್ ಕೊಟ್ಟ ತಕ್ಷಣವೇ ಫುಲ್ ವೈಬ್ರೇಷನ್ ಬರ್ತಾ ಇದೆ. ಸ್ಥಾನಕ್ಕೆ ಇಲ್ಲ ಅಂತ, ಸ್ಥಾನಕ್ಕೆ